ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ಪವಿತ್ರ ಗೌಡಗೆ ಇಂದು ಬಿಡುಗಡೆ ಭಾಗ್ಯ. ಕೋರ್ಟ್ನ ಆದೇಶದ ಪ್ರತಿ ಲಭ್ಯವಾಗ್ತಾ ಇದ್ದಂತೆಯೇ ಪವಿತ್ರ ಗೌಡರನ್ನ ಬಿಡುಗಡೆ ಮಾಡಲಾಗುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಸೇರಿದಂತೆ ಉಳಿದ ಕೆಲವರ ಬಿಡುಗಡೆಯ ಭಾಗ್ಯ ಇವತ್ತಿದೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ A1 ಆಗಿರುವಂತಹ ಪವಿತ್ರ ಗೌಡ ಸುದೀರ್ಘ 7 ತಿಂಗಳ ಕಾಲ ಜೈಲು ವಾಸವನ್ನು ಅನುಭವಿಸಿದ್ದಾರೆ. ಜಾಮೀನಿಗಾಗಿ ನಿರಂತರವಾದಂತಹ ಪ್ರಯತ್ನವನ್ನ ಮಾಡಿದ್ರು. ಇವತ್ತು ಬಿಡುಗಡೆ ಸಾಧ್ಯತೆ ಇದೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ರಿಲೀಸ್ ಆಗ್ತಾರೆ ಪವಿತ್ರ. ಜಾಮೀನು ಆದೇಶದ ಸರ್ಟಿಫೈಡ್ ಕಾಪಿ ಸಿಕ್ಕ ನಂತರ ರಿಲೀಸ್. ಸರ್ಟಿಫೈಡ್ ಕಾಪಿ 57ನೇ ಸೆಷನ್ಸ್ ಕೋರ್ಟ್ಗೆ ಸಲ್ಲಿಕೆ. ಸೊ ಪವಿತ್ರ ಜೊತೆಗೆ ಪ್ರದೋಷ್ ಅನುಕುಮಾರ್ ಕೂಡ ರಿಲೀಸ್ ಆಗ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ. ಜೂನ್ 11ರಂದು ಪವಿತ್ರ ಗೌಡ ಬಂಧನವಾಗಿರುತ್ತೆ. ಜೂನ್ 20ರಂದು ಪವಿತ್ರ ಗೌಡ ಜೈಲು ಸೇರಿದ್ದು. 6 ತಿಂಗಳ ಬಳಿಕ ಜೈಲಿನಿಂದ ಬಿಡುಗಡೆ ಆಗ್ತಾ ಇದ್ದಾರೆ ಪವಿತ್ರ ಗೌಡ. ಪ್ರದೋಷ್ ಅನುಕುಮಾರ್ ಕೂಡ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಅನ್ನುವಂತಹ ಸದ್ಯದ ಮಾಹಿತಿ ಲಭ್ಯವಾಗ್ತಾ ಇದೆ. ಸಂಜೆ ವೇಳೆಗೆ ಮೂವರು ಕೂಡ ರಿಲೀಸ್ ಆಗ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಇನ್ಫಾರ್ಮೇಷನ್. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ A1 ಪವಿತ್ರ ಗೌಡಗೆ ಇವತ್ತು ಬಿಡುಗಡೆ ಭಾಗ್ಯ. ಸುದೀರ್ಘ 6-7 ತಿಂಗಳಿಂದ ಜೈಲು ವಾಸವನ್ನು ಏಕೆ ಅನುಭವಿಸಿರ್ತಾರೆ ಅಂದರೆ ಜೂನ್ನಲ್ಲಿ ಅರೆಸ್ಟ್ ಆಗಿದ್ದು. ಆಗಲೇ ನೋಡಿ ಡಿಸೆಂಬರ್ 16 6 ತಿಂಗಳ ಕಾಲ ಜೈಲು ವಾಸವನ್ನು ಈಕೆ ಅನುಭವಿಸಿದ್ದಾರೆ. ಇದೀಗ ಜಾಮೀನು ಆದೇಶದ ಸರ್ಟಿಫೈಡ್ ಕಾಪಿ ಸಿಕ್ಕ ನಂತರದ ಸಂದರ್ಭದಲ್ಲಿ ಆಕೆಯನ್ನು ರಿಲೀಸ್ ಮಾಡಲಾಗುತ್ತೆ. ಪವಿತ್ರ ಜೊತೆಗೆ ಪ್ರದೋಷ್ ಅನುಕುಮಾರ್ ಕೂಡ ರಿಲೀಸ್. ಜಾಮೀನಿಗಾಗಿ ನಿರಂತರವಾದಂಥ ಪ್ರಯತ್ನವನ್ನು ಪವಿತ್ರ ಗೌಡ ಮಾಡ್ತಾಯಿದ್ರು. ಯಾವಾಗ ವೈದ್ಯಕೀಯ ಬೇಲ್ ದರ್ಶನ್ಗೆ ಲಭ್ಯವಾಗುತ್ತೆ ಆಗ ತನಗೂ ಕೂಡ ಬೇಲ್ ಸಿಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಸೊ ಜಾಮೀನಿಗಾಗಿ ನಿರಂತರವಾದಂಥ ಹೋರಾಟದ ನಂತರದ ಸಂದರ್ಭದಲ್ಲಿ ಇದೀಗ ಪವಿತ್ರ ಗೌಡ, ಪ್ರದೋಷ್ ಹಾಗೆಯೇ ಅನುಕುಮಾರ್ಗೆ ರಿಲೀಸ್ ಭಾಗ್ಯ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮೂರ್ತಿ ನೀಡ್ತಾರೆ. ಮೂರ್ತಿ, ಪರಪ್ಪನ ಅಗ್ರಹಾರದಿಂದ ಪವಿತ್ರ ಗೌಡ ಇವತ್ತು ಎಷ್ಟೊತ್ತಿಗೆ ರಿಲೀಸ್ ಆಗ್ಬೋದು? ಎಷ್ಟೊತ್ತಿಗೆ ಕಾಪಿ ಪರಪ್ಪನ ಅಗ್ರಹಾರ ಜೈಲನ್ನು ತಲುಪಬಹುದು? ಏನಿದೆ ಸದ್ಯಕ್ಕಿರುವಂತಹ ಮಾಹಿತಿ? ಹೌದು ದಿವ್ಯಾ, ಕಳೆದ ಶುಕ್ರವಾರ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಇಂದ A7 ವರೆಗೂ ಕೂಡ ಎಲ್ಲರಿಗೂ ಕೂಡ ಬೇಲ್ ಮಂಜೂರಾಗಿತ್ತು. ಈ ಒಂದು ದಿನದಲ್ಲಿ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ A1 ಆರೋಪಿ ಪವಿತ್ರ ಗೌಡರು ಕೂಡ ಇವತ್ತು ಅಂದ್ರೆ ಶುಕ್ರವಾರ ತಡವಾಗಿ ಜಾಮೀನು ಸಿಕ್ಕಿರೋದ್ರಿಂದ ಶನಿವಾರ ಮತ್ತು ಭಾನುವಾರ ಸರ್ಕಾರಿ ರಜೆ ಇದ್ದ ಕಾರಣದಿಂದಾಗಿ ಸೋಮವಾರ ಅಂದ್ರೆ ಇವತ್ತು ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಕೋರ್ಟ್ ಓಪನ್ ಆಗುವಂತ ವೇಳೆಯಲ್ಲಿ ಆ ಒಂದು ಶೂರಿಟಿಯನ್ನ ಎಲ್ಲವನ್ನು ಕೂಡ ಪೂರೈಸಿದ ನಂತರ ಅವರು ಬಿಡುಗಡೆಗೊಳ್ಳಲಿದ್ದಾರೆ ಅಂತ ಹೇಳಿ ಕೂಡ ತಿಳಿದು ಬಂದಿರತಕ್ಕಂಥದ್ದು. ಹಾಗಾಗಿ ಇನ್ನೇನು ಸುಮಾರು 12-12:30 ಹೊತ್ತಿಗೆ ಪವಿತ್ರ ಗೌಡ ಮತ್ತೆ ಪ್ರದೋಷ್ ಮತ್ತೆ ಅನುಕುಮಾರ್ ಸೇರಿದಂತೆ ಮೂವರು ಕೂಡ ಬಿಡುಗಡೆಗೊಳ್ಳಲಿದ್ದಾರೆ. ಈಗಾಗಲೇ ಕೂಡ ಅವರ ಪರ ವಕೀಲರು ಕೂಡ ಎಲ್ಲ ಕೋರ್ಟ್ ವಿಧಿಸಿದಂತಹ ಎಲ್ಲ ಷರತ್ತುಗಳನ್ನು, ಎಲ್ಲ ನಿಬಂಧನೆಗಳನ್ನು, ಬಾಂಡ್ಗಳನ್ನು ಕೂಡ ಕೋರ್ಟ್ಗೆ ಪೂರೈಸುವಲ್ಲಿ ಕಾರ್ಯನಿರತರಾಗಿದ್ದು, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆ ಒಂದು ಬೇಲ್ ಕಾಪಿ ಈಗಾಗಲೇ ಜೈಲಿಗೆ ತಲುಪಿದ್ದು. ಜೈಲಿಗೆ ತಲುಪಿದ ನಂತರ ಅವರು ಬಿಡುಗಡೆಗೊಳ್ಳಲಿದ್ದಾರೆ. ಹಾಗಾಗಿ ಆ ಒಂದು ಬಿಡುಗಡೆಗೊಳ್ಳುವ ಖುಷಿಯಲ್ಲಿ ಪವಿತ್ರ ಗೌಡರು ಕೂಡ ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲರ ಜೊತೆ ಅಂದ್ರೆ ಬೆಳಿಗ್ಗೆನೆ ಬೇಗ ಎದ್ದು ಎಲ್ಲರ ಜೊತೆ ಬೆರೆತು ಒಂದು ಸಂತಸವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಮತ್ತೆ ವಾಕಿಂಗ್ ಅನ್ನು ಮಾಡಿ ಬೆಳಿಗ್ಗೆ ಜೈಲಿನಲ್ಲಿ ಕೊಟ್ಟಂತ ತಿಂಡಿಯನ್ನು ಕೂಡ ಸೇವಿಸಿ, ಕಾಫಿಯನ್ನು ಕೂಡ ಸೇವಿಸಿ ಒಂದು ರೀತಿ ದಿನಪತ್ರಿಕೆಯನ್ನ ಮೇಲೆ ಕಣ್ಣಾಡಿಸಿ ಆ ದಿನಪತ್ರಿಕೆಯಲ್ಲಿ ಬಂದಂತಹ ವಿಷಯವನ್ನು ನೋಡಿ ಕೂಡ ಖುಷಿಯಾಗಿ ತಮ್ಮ ಸಹಬಂಧಿಗಳ ಜೊತೆ ಮತ್ತು ಅಧಿಕಾರಿಗಳ ಜೊತೆ ಖುಷಿಯನ್ನು ಹಂಚಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಪವಿತ್ರ ಗೌಡ ಮತ್ತೆ ಅನುಕುಮಾರ್ ಮತ್ತು ಪ್ರದೋಷ್ ಕೂಡ ಬಿಡುಗಡೆಗೊಳ್ಳಲಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮೂರ್ತಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42,
ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.